ನಮಸ್ತೆ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ. ಹೇಗೆ ನಾರ್ಮಲ್ ವೆಯ್ಟ್ ಬಂದ್ರಿ ನೀವು ಪಾಪು ಆದಮೇಲೆ ನಮಗೆ ತಿಳಿಸಿ ಅಂತ. ಇದು ನನಗೆ ತುಂಬ ಜಾಸ್ತಿ ಕೇಳಿದ ಕ್ವಶನ್ ಕಮೆಂಟಲ್ಲಿ. ಈ ವ್ಲಾಗ್ ಮಾಡಬೇಕು ಅಂದರೆ ಇದರಿಂದ ಸ್ವಲ್ಪ ಯೂಸ್ ಆಗಬೇಕು, ಮತ್ತು ನಾನು ಡೀಟೇಲಾಗಿ ಹೆಂಗಾಯಿತು ಅಂತ ಯೋಚನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಇಷ್ಟು ದಿನ ಲೇಟ್ ಆಯಿತು. ಬಟ್ ನಾನೇನು ಎಕ್ಸ್ಪರ್ಟ್ ಅಲ್ಲ ವೆಯ್ಟ್ ಲಾಸಲ್ಲಿ ಅಥವಾ ಡಾಕ್ಟರ್ ಕೂಡ ಅಲ್ಲ. ನಾನು ಸಜೆಸ್ಟ್ ಮಾಡೋದೇನೆಂದರೆ ನನ್ನ ಪರ್ಸ್ನಲ್ ಜರ್ನಿ, ನನ್ನ ಪರ್ಸ್ನಲಾಗಿ ಹೇಗಿತ್ತು ಅದನ್ನು ಮಾತ್ರ ಹೇಳ್ತೀನಿ ಅಷ್ಟೇ. ತುಂಬ ಸೀರಿಯಸ್ ಆಗೆಲ್ಲ ತೊಗೊಳಕ್ಕೆ ಹೋಗಬೇಡಿ ವೆಯ್ಟ್ ಲಾಸ್ ಬಗ್ಗೆ, ಅದಂತೂ ಮೇಯ್ನು. ಅದಕ್ಕೂ ಮುಂಚೆ ನಾನು ಇದಕ್ಕೆ ನಮ್ಮ ಅಮ್ಮಂಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಕ್ವಿಕ್ಕಾಗಿ ಆಮ್ಲ ಜ್ಯೂಸ್ ಮಾಡ್ಕೊತಾ ಇದ್ದೀನಿ, ನನ್ನ ABC ಜ್ಯೂಸ್ ಅಂತಲೇ ಹೇಳ್ಬೋದು. ಡೈಲಿ ಮಾರ್ನಿಂಗ್ ನಾನು ಮಿಸ್ ಇಲ್ದಂಗೆ ಇದನ್ನು ಕುಡಿತೀನಿ. ಇದಕ್ಕೆ ಏನಿಲ್ಲ, ಆಮ್ಲ, ಬೀಟ್ರೂಟ್, ಕ್ಯಾರೆಟ್, ಶುಂಠಿ ಮತ್ತು ಪುದೀನ ಸೊಪ್ಪು ಹಾಕಿದ್ದೀನಿ. ಕೆಳಗಡೆ ಇದೆ, ಅದು ಫಸ್ಟ್ ಹಾಕ್ಬಿಟ್ಟಿದೆ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿದ್ದು. ನಿಮಗೆ ಅರಿಶಿನದ್ದು ಹಸಿ ಅರಿಶಿನ ಸಿಗುತ್ತಲ್ಲ, ಅದು ಸಿಕ್ಕಿದ್ರೆ ಅದನ್ನು ಸೇರಿಸ್ಕೋಬೋದು. ಈ ಟೈಮ್ ಅರಿಶಿನ ಸೇರಿಸ್ಕೊಂಡಿರೋದು ಬೆಸ್ಟ್ ಅಂತ. ನಂಗೆ ಅರಿಶಿನ ಹಸಿದು ಸಿಕ್ಕಲಿಲ್ಲ, ಸೊ ಅರಿಶಿನ ಪುಡಿ ಮನೇಲಿ ಮಾಡಿದ್ದು ಪ್ಯೂರ್ ಆಗಿರೋದಿತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಫೈನ್ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಕ್ಯೂಬ್ಸಲ್ಲಿ ಹಾಕ್ಕೊಂಡು ಡೈಲಿ ಮಾರ್ನಿಂಗ್ ನಾನು ಬಿಸಿನೀರಲ್ಲಿ ಕುಡಿತೀನಿ, 1 ಅಥವಾ 2 ಕ್ಯೂಬ್ ಹಾಕ್ಕೊಂಡು. ಇದು ನನ್ನ ರೆಗ್ಯುಲರ್ ಆಗಿರುತ್ತೆ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ, ಯಾಕೆ ಅಂತ ಆಮೇಲೆ ಕೂಡ ಹೇಳ್ತೀನಿ. ಫಸ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವೆಯ್ಟ್ ಲಾಸ್ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ವೆಯ್ಟ್ ಲಾಸ್ ನಿಮ್ಮ ಏಜ್ಗೆ ತಕ್ಕಂತೆ ಎಷ್ಟಿರಬೇಕೋ ಅಷ್ಟಿದ್ರೆ ಇಗ್ನೋರ್ ಮಾಡಿ. 1 kg ಅಥವಾ 2 kg ದಪ್ಪ ಇದ್ರೂ ಪರವಾಗಿಲ್ಲ, 2 kg ಸಣ್ಣ ಇದ್ರೂ ಪರವಾಗಿಲ್ಲ. ನಿಮ್ಮ ಏಜ್ಗೆ ಈಗ ಹಾಕ್ಕೊಂಡ್ರೆ ಗೂಗಲಲ್ಲಿ ಎಲ್ರಿಗೂ ಸಿಕ್ಬಿಡುತ್ತೆ. ನನ್ನ ಏಜ್ ಇಷ್ಟು, ಎಷ್ಟು ವೆಯ್ಟ್ ಇರಬೇಕು ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಅಂತ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ತುಂಬ ಹೆವಿ ವೆಯ್ಟ್ ಇರೋರು ಹಾಸ್ಪಿಟಲಲ್ಲಿ ಏನಾದರೂ ಚೆಕ್ ಮಾಡಿಸಿ ಪ್ರಾಬ್ಲಮ್ ಇದೆಯಾ, ಏನಾದರೂ ಪರ್ಸ್ನಲ್ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕನಾಗೆ ಏನು ಒಳ್ಳೆಯದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಡೆಲಿವರಿ ಆದಮೇಲೆ ವೆಯ್ಟ್ ಲಾಸ್ ಹೇಗೆ ನಾನಾದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವ್ಲಾಗಲ್ಲಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ನಾನು ಏನಕ್ಕೆ ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳಿದೆ ಅಂದರೆ, ಅವ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ 2 ಸತಿ ಪಾಪು ಆದಾಗಲೂ ಕೂಡ. ಫಸ್ಟ್ ಟೈಮು ಅಷ್ಟೇ 9 ಮಂತ್ಸ್ ಅಲ್ಲೇ ಇದ್ದೆ ನಾನು. ಸೆಕೆಂಡ್ ಟೈಮು 3 ಮಂತ್ಸ್ಗೆ ಬಂದುಬಿಟ್ರು. 9 ಮಂತ್ಸಲ್ಲಂತೂ ನನ್ನ ತುಂಬ ಚೆನ್ನಾಗಿದೆ. 9 ಮಂತ್ಸ್ ನನ್ನ ತಣ್ಣೀರೇ ಮುಟ್ಟಿಸಿಲ್ಲ. ಅದೆಲ್ಲ ನಾನು ದೊಡ್ಡವ್ರು ಮಾಡಿರೋದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಮಾಡಿರೋದು ಯಾವುದೂ ಸುಳ್ಳಲ್ಲ. ಅವರು ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಅದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ತಪ್ಪು ಬಾಣಂತಿಯವರು ಅಂತ ಮಾಡಿರೋದು. ಅವಾಗಿನ ಕಾಲದಲ್ಲಿ ಮೆಡಿಸನ್ ಇರಲಿಲ್ಲ, ಮತ್ತು ಹಾಸ್ಪಿಟಲ್ ಎಲ್ಲ ತುಂಬ ದೂರ ರೇರಾಗಿರ್ತಿತ್ತು. ಹಂಗಾಗಿ ಆ ಟೈಮಲ್ಲಿ ಪಾಪು ಆದಾಗ ಇಲ್ಲ ಅದೇನು ಬಾಣಂತಿ ಅಥವಾ ಮಗು ಇಬ್ಬರಲ್ಲಿ ಒಬ್ಬರು ತೀರ್ಕೊಂಡ್ಬಿಡ್ತಿದ್ರಂತೆ. ತುಂಬ ರಿಸ್ಕ್ ಆಗ್ತಿತ್ತು. ಆಗ ಅಂದ್ಬಿಟ್ಟು ಏನು ಮಾಡ್ತಾಯಿದ್ರು, ಈ ನಾಟಿ ಔಷಧಿ ತೊಗೊಳಕ್ಕೆ ಶುರು ಮಾಡಿದ್ರು. ಅದಕ್ಕೆ ಹೆಂಗಿರಬೇಕೋ ಹಂಗಿರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇದನ್ನು ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು, ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು ಅಂತ. ಅದರಿಂದ ತುಂಬ ಅವ್ರಿಗೆ ಹೆಲ್ಪ್ ಆಗ್ತಿತ್ತು. ಆಗಿನ ಕಾಲದವ್ರು ನೋಡಿ ತುಂಬ ಸ್ಟ್ರಾಂಗಾಗೂ ಇರ್ತಾರೆ, ಹೆಲ್ತಿಯಾಗೂ ಇರ್ತಾರೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಈಗ ಡಾಕ್ಟ್ರ್ ಅದೆಲ್ಲ ತಪ್ಪು ಅಂತ ಹೇಳ್ತಾರೆ, ಆ ಥರ ಇರೋದನ್ನು ಕೂಡ ಜನಗಳೂ ಅದನ್ನು ಒಪ್ಪಲ್ಲ, ಆ ಥರ ಇರೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸು ಅಷ್ಟೊಂದು ಇರೋದು ಬೇಡ. ಇವಾಗ ಮೆಡಿಸನ್ ಇದೆ. ಈಗ ಫಸ್ಟ್ ಮಂತ್ ಪ್ರೆಗ್ನೆನ್ಸಿ ಅಂತಿದ್ದಂಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ, ಮೆಡಿಸಿನ್ಸ್ ಎಲ್ಲ ತೊಗೊತೀವಿ, ನಿಯರೆಸ್ಟ್ ಹಾಸ್ಪಿಟಲ್ ಇರುತ್ತೆ ಏನಾದರೂ ಆದರೂ. ಬಟ್ ತಕ್ಕ ಮಟ್ಟಿಗಾದ್ರೂ ಅದನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡು ನಾನು ಫಾಲೋ ಮಾಡಿದೆ, ನಮ್ಮಮ್ಮ ಹೇಳಿದಷ್ಟು. ಅವರು ಏನೇನು ಒಂದು ಸೊಪ್ಪು ನೋಡಿದ್ರೂ ಕೂಡ, ಇದು ಈ ಸೊಪ್ಪು ಮೈಗೆ ಹಾಕಿದ್ರೆ ಮೈ ಸ್ಕಿನ್ನು ಚೆನ್ನಾಗಿರುತ್ತೆ, ಏನು ಈ ಟೈಮಲ್ಲಿ ಹಸಿ ಮೈ ಅಂತ ಅವ್ರು ಎಲ್ಲೋನು ಹಸು ಮೇಯ್ಸಕ್ಕೆ ಹೋದಾಗ ನೋಡಿದ್ದು ತೊಗೊಂಡು ಬಂದು ನನಗೆ ಹಾಕ್ಕೊಟ್ಟಿದ್ದುಂಟು. ಮತ್ತು ಈ ಸೊಪ್ಪಿನ ಸಾರು ತಿಂದರೆ ಒಳ್ಳೆಯದು, ಈ ಥರ ಇದ್ದರೆ ಒಳ್ಳೆಯದು ಅಂತ ಹೇಳಿದ್ದು ಅದು ಇದೆ. ಈ ಸತಿ 3 ಮಂತ್ಸ್ ನೋಡಿಕೊಂಡ್ರು. 3 ಮಂತ್ಸಿಗೆ ನಾನು ಬಂದುಬಿಟ್ಟೆ ಪಾಪು ತಗೊಡ್ಕೊಂಡು. ಆದ್ರೂ ನಾನು ಹೆಲ್ತಲ್ಲಿ ಚೆನ್ನಾಗಿದ್ದೀನಿ. ವೆಯ್ಟ್ ಲಾಸ್ 3 ಮಂತ್ಸ್ ಅಷ್ಟರಲ್ಲೇ ನನ್ನ ವೆಯ್ಟ್ ಲಾಸ್ ಪೂರ್ತಿ ಆಗೋಗಿತ್ತು. ನನ್ನ ಪ್ರೆಗ್ನೆನ್ಸಿ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿ ಹೇಳಿದ್ದು. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಬಾಣಂತನ ಅಂತ ಅಂದರೆ ಬಾಣಂತಿ ಸಣ್ಣ ಆಗಬೇಕಂತೆ, ಮಗು ಗುಂಡ್ಗುಂಡಕ್ಕೆ ಚೆನ್ನಾಗಿರ್ಬೇಕಂತೆ. ಅದನ್ನು ಆವಾಗ ಬಾಣಂತನ ಚೆನ್ನಾಗಾಗಿದೆ ಅಂತ ಅರ್ಥ. ಪ್ರೆಗ್ನೆನ್ಸಿ ಅಂದಮೇಲೆ ಎಲ್ಲರೂ ದಪ್ಪ ಆಗ್ತಾರೆ, ಅದು ಕಾಮನ್ನು. ಯಾಕೆಂದರೆ ಒಳ್ಳೊಳ್ಳೆ ಊಟ ತಿನ್ನಬೇಕು, ಹೆಲ್ತಿ ಫುಡ್ಸ್ ತಿನ್ನಬೇಕು, ಮತ್ತು ಫ್ರೂಟ್ಸ್ ತಿಂತಾ ಇರಬೇಕು, ಡ್ರೈ ಫ್ರೂಟ್ಸ್ ತಿಂತಾ ಇರಬೇಕು. ಅಲ್ಲಿ ಇಬ್ಬರು ಇರ್ತಾರೆ, ಇಬ್ರಿಗೋಸ್ಕರ ಬೇಕು, ಪಾಪುಗೆ ಬ್ಲಡ್ ಬೇಕು, ನಮಗೆ ಶಕ್ತಿ ಬೇಕು ಅನ್ನೋದಕ್ಕೋಸ್ಕರ ಕಾಮನ್ ದಪ್ಪ ಆಗೋದು. ನೆಕ್ಸ್ಟ್ ಪಾಪು ಆದಮೇಲೆ ಸಣ್ಣ ಆಗೋದು ಕಾಮನ್ನು. ಏಕೆಂದರೆ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಸ್ವಲ್ಪ ಜನ ಸಣ್ಣ ಆಗ್ತಾರೆ. ಎಲ್ಲರದು ಬಾಡಿ ಒಂದೇ ಥರ ಇರುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ಒಬ್ಬೊಬ್ಬರು ಸಣ್ಣ ಆಗ್ತಾರೆ, ಒಬ್ಬೊಬ್ಬರು ಹಾಗೆ ಇರ್ತಾರೆ. ಬಟ್ ನಮ್ಮಮ್ಮ ಹೇಳೋದೇನು ಅಂತ ಅಂದರೆ, ಬಸ್ರಿಯಲ್ಲಿ ಆಗಿರೋ ದಪ್ಪ
ದಪ್ಪ ಏನು ವೆಯ್ಟ್ ಲಾಸ್ ಆಗಿರುತ್ತೆ ಅದು ಬಾಣಂತಿಯಲ್ಲಿ ಕರಗಿದ್ರೇ ಆ ಮೈ ಕರಗೋದು, ಇಲ್ಲ ಅಂದರೆ ಆ ಟೈಮಲ್ಲಿ ಮತ್ತೆ ಮೈ ಕರಗಲ್ಲ ಅದು ಅಂತ ಹೇಳ್ತಾರೆ. ಅದೆಷ್ಟರ ಮಟ್ಟಿಗೆ ಸತ್ಯನೋ ಏನೋ ಗೊತ್ತಿಲ್ಲ, ನಮಗೆ ಸೈಂಟಿಫಿಕಲಿ ಹೇಳಕ್ಕೆ ಬರಲ್ಲ. ಹಾಡು ಭಾಷೆಯಲ್ಲಿ ಅವ್ರು ಹೇಳಿದ್ದನ್ನ ನಾನು ಹೇಳಿದೆ ಅಷ್ಟೇ, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇದು. ತುಂಬ ಇದಾಗಿ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಹಂಗಂತ ಊಟ ಬಿಟ್ಬಿಟ್ಟು ಕೂತ್ಕೋಬೇಡಿ. ಬಾಣಂತಿಯವರು ಅವ್ರ ಟೈಮಿಗೆ ಏನು ಊಟ ಕೊಡ್ತಾರೋ ಅದನ್ನು ತಿನ್ನಬೇಕು. ಬಟ್ ಜಾಸ್ತಿ ಓವರ್ ಆಗಬಾರ್ದು. ಓವರ್ ಆಗಬಾರ್ದು ಅಂತೀರಾ, ಪಾಪುಗೆ ಹಾಲು ಬರಬೇಕಲ್ವ, ಜಾಸ್ತಿ ತಿನ್ನಬೇಕಲ್ವಾ ಅಂತ ಹೇಳ್ಬೋದು. ಓವರ್ ಆಗಬಾರ್ದು ಅಂತ ಯಾಕೆ ಹೇಳಿದೆ ಅಂದರೆ, ಹೆತ್ತ ಕರುಳಿಗೆ ಎಷ್ಟು ಊಟ ಹಾಕಿದ್ರೂ ಸಾಲಲ್ವಂತೆ. ಅದಕ್ಕೆ ನಮ್ಮಮ್ಮ ಒಂದು ಆಡುಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅದನ್ನು ಕೂಡ ಹೇಳೋರು ಯಾವಾಗ್ಲೂ. ಹೆತ್ತ ಕರುಳು ಅಷ್ಟು ಹಸಿವಾಗ್ತಾ ಇರುತ್ತಂತೆ, ಎಷ್ಟು ತಿಂದರೂ ಆ ಹೊಟ್ಟೆಗೆ ಸಾಕಾಗೋದೇ ಇಲ್ಲ. ಅದಕ್ಕೋಸ್ಕರ ಹೇಳಿದ್ದು ಅದು. ಅವಾಗ ಏನೇನು ಬೇಕೋ ಎಲ್ಲ ತಿನ್ನಬೇಕು ಅನಿಸುತ್ತೆ. ಬಸ್ರಿಗಿಂತ ಊಟ ಪಾಪು ಆದಮೇಲೆ ಎಲ್ಲನೂ ತಿನ್ನೋ ಆಸೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಇದನ್ನು. ನಮ್ಮ ಕಡೆ ಊಟದಲ್ಲಿ ಹೆಂಗಿರುತ್ತೆ ಅಂದರೆ, ಬಾಣಂತಿಯವ್ರದ್ದು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಕಾಫಿ ಕೊಡ್ತಾರೆ, ಬಿಸಿ ಬಿಸಿನೇ ಕುಡಿದ್ಬಿಡ್ಬೇಕು. ನೆಕ್ಸ್ಟ್ ಒಂದು ಲೋಟ ಗಂಜಿ, ರವೆ ಗಂಜಿ ಕೊಡ್ತಾರೆ. ಅದು ತುಂಬ ಒಳ್ಳೆಯದು. ರವೆ ನಮ್ಮ ಬಾಡಿಯಲ್ಲಿರೋ ಏನು ಗಲೀಜು ಅಥವಾ ಕೊಳುಕು ಅಂತಾರೆ, ಅಥವಾ ಇನ್ನೊಂದು ವರ್ಡ್ ಏನೋ ಯೂಸ್ ಮಾಡ್ತಾರೆ ನಮ್ಮಮ್ಮ, ಅದು ನನಗೆ ನೆನಪಾಗ್ತಿಲ್ಲ ಹೇಳೋದಕ್ಕೆ. ಆ ಮೈನ ಕರಗಿಸುತ್ತೆ, ಮೈಯಿಂದ ಕೆಟ್ಟ ನೀರನ್ನ ಆಚೆ ಹಾಕುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ರವೆ ಗಂಜಿ ಬೆಲ್ಲ ಹಾಕ್ಬಿಟ್ಟು ಕುಡಿತಾರೆ. ನನ್ನ ಬಾಣಂತಿ ಸೀರೀಸ್ ಫುಡ್ಡಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನು ಮಧ್ಯಾಹ್ನ 1 ಗಂಟೆಗೆ ಬಿಸಿ ಬಿಸಿ ಅನ್ನ ಕೊಡ್ತಾರೆ. ಅದು ಕುಸುಲಕ್ಕಿ ಅನ್ನ ಕೊಡ್ತಾರೆ. ಅದು ಸೊಂಟಕ್ಕೆ ತುಂಬ ಒಳ್ಳೆಯದು, ಅದರಿಂದನೂ ಬಾಡಿ ಕರಗುತ್ತಂತೆ. ಮತ್ತು ಅದರಲ್ಲಿ ತುಂಬ ಅವಕ್ಕಿ ತುಂಬ ಒಳ್ಳೆಯದು, ಕುಸುಲಕ್ಕಿ ಅನ್ನೋದು. ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು, ಮತ್ತು ಯಾವುದೇ ಅಕ್ಕಿ ಮಾಡಿದ್ರು ಕೂಡ ಅದನ್ನು ಬಸ್ದೇ ಮಾಡಬೇಕು. ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಅನ್ನ ತಿಂದುಬಿಟ್ರೆ ಅದು ಒಳ್ಳೆಯದಲ್ಲ ಬಾಣಂತಿಯವ್ರಿಗೆ. ಅನ್ನ ಬಸ್ದೇ ತಿನ್ನಬೇಕು ಬಾಣಂತಿಯವರು. ಅದೊಂದು. ಮತ್ತು ಅದಕ್ಕೇನು ತುಂಬ ಸಾಂಬಾರು ಹೆವಿ ಮಸಾಲೆ ಎಲ್ಲ ಹಾಕಲ್ಲ. ಹಾಕಿದ್ರೆ ತಿಳಿ ಸಾಂಬಾರು ಹಾಕ್ತಾರೆ, ಇಲ್ಲಾಂದರೆ 1 ವಾರ ಕೂಡ ತುಪ್ಪ ಅನ್ನ ಬರೀ ಅನ್ನನೇ ತಿನ್ನಿಸ್ತಾರೆ. ಇಲ್ಲಾಂದರೆ ತಿಳಿ ರಸಮ್ ಮಾಡ್ತಾರೆ, ಜೀರಿಗೆ ಮೆಣಸು ರಸಮ್ ಕೊಡ್ತಾರೆ, ತುಪ್ಪ ಕೊಡ್ತಾರೆ, ಬೀಟ್ರೋಟ್ ಕ್ಯಾರೆಟ್ ಪಲ್ಯ ಕೊಡ್ತಾರೆ. ಮತ್ತು ಅದು ಬಿಟ್ಟರೆ ತಿಳಿ ಸಾಂಬಾರು ಮಾಡಿಕೊಡ್ತಾರೆ. ಅದಾದಮೇಲೆ ಸ್ವಲ್ಪ ಆದಮೇಲೆ ಇದು ಗಾಣ್ಕೆಣ್ ಸೊಪ್ಪಿನ ಸಾಂಬಾರು ಕೊಡ್ತಾರೆ. ಅದು ನಾರಬಳ್ಳಿ ಸೊಪ್ಪು ಅಂತಾರಲ್ಲ, ಅದರಲ್ಲಿ ಹಾಲು ಸಾರು ಮಾಡಿಕೊಡ್ತಾರೆ, ತುಂಬ ಹಾಲು ಸಾರು ಕೊಡ್ತಾರೆ. ಹೀರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪನ್ನ ಬೇಯಿಸ್ಬಿಟ್ಟು ಬೆಳ್ಳುಳ್ಳಿ ಕುಟ್ಟಾಕ್ಬಿಟ್ಟು ಜೀರಿಗೆ ಮೆಣಸು ಹಾಕ್ಬಿಟ್ಟು ಅದನ್ನೇ ಕೊಡ್ತಾರೆ, ಉಪ್ಪು ಹಾಕಿ. ಅಷ್ಟೇ. ಈ ಥರ ಲೈಟ್ ಫುಡ್ಡೇ 3 ತಿಂಗಳು ನಮ್ಮ ಮನೇಲಿ ಕಂಪಲ್ಸರಿ ಕೊಡೋದು. 3 ತಿಂಗಳಾದಮೇಲೆ ಸ್ವಲ್ಪ ಅದು ಲೈಟ್ ಮಸಾಲೆ, ತೆಂಗಿನಕಾಯಿ ಯೂಸ್ ಮಾಡಲ್ಲ. ಒಂದೊಂದು ಇರುತ್ತೆ, ಆಲೂಗೆಡ್ಡೆ ಯೂಸ್ ಮಾಡಲ್ಲ. ಯಾಕೆ ಅಂದರೆ ಆಲೂಗೆಡ್ಡೆಯಲ್ಲಿ ಇದು ವಾಯ ಇರುತ್ತೆ, ಈಗ ಹಸಿ ಮೈ ಅಂತ. ಎಲ್ಲನೂ ಹಸಿ ಮೈ ಇರೋದ್ರಿಂದ ಅದು ಬೇಗ ಅಟ್ರಾಕ್ಟ್ ಆಗಿಬಿಡುತ್ತೆ ಅಂತ. ಮತ್ತು ಬಿಸಿ ನೀರು ಸ್ನಾನ ಮಾಡಿಸ್ತಾರೆ. ಬಿಸಿ ಊಟ ತಿಂದು ಬಿಸಿನೀರಿಗೂ ಫುಲ್ಲು ಸೆಕೆ ಹೆಂಗೆ ಬರುತ್ತೆ ಅಂತ ಅಂದರೆ, ಫುಲ್ ಸೆಕೆ ಇದಾಗ್ಬಿಡುತ್ತೆ. ಆವಾಗ ಬಾಡಿ ಕರಗುತ್ತೆ ನಮ್ಮದು. ಸ್ನಾನ ಆಗಿದ ತಕ್ಷಣ ಕೂದಲು ಒಣಗಿಸ್ಕೊಳ್ಳೋಕ್ಕೆ ಧೂಪ ಕೊಡ್ತಾರೆ, ಕೈಕಾಲು ಬಿಸಿ ಮಾಡಿಸ್ತಾರೆ, ಬೆಚ್ಚಗೆ ಮಲಗಿಸ್ತಾರೆ, ಫೇಸ್ಗೆ ಹಿಟ್ಟಿನ ಹಬೆ ಕೊಡ್ತಾರೆ. ನಮ್ಮನ್ನು ನಾವು ಫಸ್ಟು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೆಲ್ಫ್ ಲವ್ ಫಸ್ಟು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗಿದ್ದರೂ ಸರಿ, ನಾವು ಹೇಗಿದ್ದರೂ ಸರಿ, ನಮ್ಮ ಕೊನೆ ತನಕ ಇರೋದು ನಾವು ಒಬ್ಬರೇ, ಇನ್ಯಾರೂ ನಮ್ಮ ಜೊತೆ ಇರೋದಿಲ್ಲ. ಹಾಗಾಗಿ ನಾವು ಹೇಗಿದ್ರೂ ನಮ್ಮನ್ನು ನಾವು ಫಸ್ಟ್ ಇಷ್ಟಪಡಬೇಕು. ಮತ್ತು ಫೇಸ್ಗೆ ಹಿಟ್ಟಿನ ಹಬೆ ಕೊಡ್ತಾರೆ, ಬಿಸಿ ಹಿಟ್ಟು ಮಾಡಿಬಿಟ್ಟು ಅದರಲ್ಲಿ ಹಿಂಗೆ ಮಲಗಿಸ್ಬಿಟ್ಟು ಬಟ್ಟೆ ಒದಿಸ್ಬಿಟ್ಟು. ಇದೆಲ್ಲ ನನ್ನ ವಿಡಿಯೋಸಲ್ಲಿದೆ, ಬಾಣಂತಿ ವಿಡಿಯೋಸ್ ನಮ್ಮಮ್ಮರ ಮನೆಯದ್ರಲ್ಲಿ. ಏನೇನು ಫುಡ್ ತಿನ್ನಬಾರ್ದು, ತಿನ್ನಬೇಕು, ಎಲ್ಲ ಪ್ರತಿಯೊಂದು ಇದೆ. ಆವಾಗ ಫೇಸಲ್ಲಿ ಸೆಕೆ ಬಂದುಬಿಟ್ಟು ಫೇಸೆಲ್ಲ ಕ್ಲಿಯರ್ ಆಗುತ್ತೆ. ನಾವು ಏನು ಸ್ಟೀಮ್ ತೊಗೋತೀವೋ ಅದೇ ಥರ. ಬಟ್ ಬಿಸಿ ಹಿಟ್ಟಲ್ಲಿ ತೊಗೊಂಡ್ರೆ, ರಾಗಿ ಹಿಟ್ಟಲ್ಲಿ ಇನ್ನೂ ಒಳ್ಳೆಯದು ಹೆಲ್ತ್ ಕೂಡ. ಮತ್ತು ಫೇಸ್ ಅವಾಗ ಫೇಸ್ ಮುಖ ಊದ್ಕೊಂಡಿರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ಪ್ರೆಗ್ನೆನ್ಸಿಯಿಂದನೇ ನಾವು ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಆಗಿರಬೇಕು. ಆಚೆ ಕಂಪ್ಲೀಟ್ ಊಟ ಬಿಟ್ಬಿಡಬೇಕು. ಅಂದರೆ ಆಚೆ ಕಡೆದು ಊಟ ತಿನ್ನಬಾರ್ದು, ಜಂಕ್ ಫುಡ್ ತಿನ್ನಬಾರ್ದು. ಮತ್ತು ರೋಡ್ ಸೈಡಿಂದೆಲ್ಲ ತಿನ್ನೋಕೆ ಹೋಗ್ಬಾರ್ದು. ಮನೇಲೇ ತರಕಾರಿ, ಹಣ್ಣು ಅಥವಾ ಮನೆ ಊಟ ಏನಾದರೂ ನಾನ್ ವೆಜ್ ಮಾಡ್ಕೊಂಡೇ ತಿನ್ನಿ, ಪರವಾಗಿಲ್ಲ. ಅದು ಕೂಡ ಜಾಸ್ತಿ ಆಗಬಾರ್ದು ನನ್ನ ಪ್ರಕಾರ, ಗೊತ್ತಿಲ್ಲ. ಬ್ಯಾಲೆನ್ಸ್ ಆಗಿ ತಿನ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಪ್ರೆಗ್ನೆಂಟಿಂದನೂ ಕೂಡ ಹೆಲ್ತಿ ಫುಡ್ ತಿನ್ಕೊಂಡಿರಬೇಕು. ಮೊಳಕೆ ಕಾಳು, ಡ್ರೈ ಫ್ರೂಟ್ಸು. ಮತ್ತು ಇನ್ನು ಸ್ವೀಟ್ ಕ್ರೇವಿಂಗ್ಸ್ ಆಗುತ್ತೆ, ಏನು ಮಾಡೋದು ಅಂತಾರೆ ಒಬ್ಬರು. ಆವಾಗ ನಾವು ಡೇಟ್ಸ್ ತಿನ್ಬೋದು, ಅದು ಬೆಸ್ಟಾಗಿದೆ. ನಾನಂತೂ ಪ್ರೆಗ್ನೆನ್ಸಿಯಿಂದನೇ ಆಚೆ ಫುಡ್ ಏನೂ ತಿಂದಿರಲಿಲ್ಲ. ಡಾಕ್ಟ್ರು ಕೂಡ ನನಗೆ ಇದನ್ನು ಸಜೆಸ್ಟ್ ಮಾಡಿದರು, ಹೇಳಿದ್ದೀನಿ ನನ್ನ ವಿಡಿಯೋದಲ್ಲಿ. ನಾನು ಆಚೆ ಫುಡ್ ಫುಲ್ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೆ. ಫ್ರೂಟ್ಸು ಇದೇ ಥರ ತಿನ್ಕೊಂಡಿದ್ದು. ಅದು ಒಳ್ಳೆಯದು, ನಿಮಗೂ ಒಳ್ಳೆಯದು ಮತ್ತು ಪಾಪುಗೂ ಕೂಡ ಒಳ್ಳೆಯದು.
ಇನ್ನು ಮತ್ತೆ ಬಾಣಂತಿಯಲ್ಲಿ ನಮಗೆ ಮತ್ತೆ 1 ಗಂಟೆಗೆ ಊಟ ಕೊಟ್ಟರೆ ಇನ್ನು ಸಾಯಂಕಾಲ ಒಂದ್ಸತಿ ಕಾಫಿ ಕೊಡ್ತಿದ್ರು. ಅದಾದಮೇಲೆ ಮತ್ತೆ ರಾತ್ರಿ ಊಟನೇ ರಾತ್ರಿ 7 ಗಂಟೆಗೆ ಅನ್ನ ಬಸ್ಬಿಟ್ಟೆ ಕೊಡ್ತಾ ಇದ್ದಿದ್ದು. ಅದು ಕುಸುಲಕ್ಕಿ, ಅದು ಅಕ್ಕಿ ಅನ್ನ ತಿನ್ನೋದಷ್ಟು ಈಸಿ ಅಲ್ಲ ನೀವು ಹೇಳ್ದಂಗೆ, ಆದರೆ ಅದರಲ್ಲಿ ತುಂಬ ಪೌಷ್ಟಿಕಾಂಶಗಳಿರ್ತವೆ. ಏನು ಇದನ್ನು ಡಯಟ್ ಮಾಡಿ ತರಕಾರಿ ತಿನ್ನಿಸ್ದೆಲ್ಲ ಇದು ಮಾಡ್ತಾರೋ ಅಷ್ಟು ಆ ಅಕ್ಕಿಲೇ ಸಿಗುತ್ತೆ ನಮಗೆ. ಅಷ್ಟು ಹೆಲ್ತ್ಗೆ ಒಳ್ಳೆಯದು ಅಕ್ಕಿ. ಅದರಲ್ಲೂ ಸೊಂಟಕ್ಕಂತೂ ತುಂಬ ಸ್ಟ್ರೆಂತ್ ಸಿಗುತ್ತೆ, ಸೊಂಟ ನೋವು ಬರೋದಿಲ್ಲ ಮುಂದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇದನ್ನು ತಿನ್ನಲೇಬೇಕು ಅಂತ, ಅದು ನಾನು ನೆನೆಸ್ಬಿಟ್ಟು ಮಾಡಬೇಕು. ಆ ಅಕ್ಕಿ ಅಷ್ಟು ಕುಕ್ಕರಲ್ಲಾಗಲಿ ಕೂಗಿಸಿದ್ರೂ ಚೆನ್ನಾಗಿ ಬೇಯಲ್ಲ. ಒಂದು ನೈಟ್ ಅಕ್ಕಿ ಅನ್ನ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ನೆನೆಸಿರ್ಬೇಕು. ಬೆಳಗ್ಗೆ ಅನ್ನ ಮಾಡಬೇಕು ಅಂದರೆ ನೈಟೇ ನೆನಕಿರ್ಬೇಕು ಆ ಅಕ್ಕಿನ. ಅಂದ್ಬಿಟ್ಟು ತಪ್ಪಲೆಲ್ಲಿ ಮಾಡಿ ಹಿಂಗೆ ನೀರು ಬಸ್ತಿನೇ ತಿನ್ನಬೇಕು. ಇದೆಲ್ಲ ಇರುತ್ತೆ. ಅದರಿಂದ ನಾನು ವೆಯ್ಟ್ ಲಾಸ್ ಆದೆ ಅನಿಸುತ್ತೆ. ಕಂಪ್ಲೀಟ್ 1-3 ಮಂತ್ಸ್ ಅಷ್ಟರಲ್ಲಿ ಫುಲ್ ಸಣ್ಣ ಆಗೋಗ್ಬಿಟ್ಟಿದ್ದೆ. ಎಲ್ಲ ನಮಗೆ ಬಾಣಂತನದಲ್ಲೆಲ್ಲ ಲೈಟ್ ಫುಡ್ ಅಷ್ಟೇ ಕೊಡೋದು. ಒಂದು 3-4 ಮಂತ್ಸ್ ನಮ್ಮಮ್ಮ ಫಸ್ಟ್ನೇದ್ರಲ್ಲಂತೂ 9 ಮಂತ್ಸು ನನಗೆ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ. ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಫಸ್ಟ್ ಹೇಳಿದ್ದು. ಮತ್ತು ನಮ್ಮದು ಜೆನೆಟಿಕ್ಕೂ ಇರ್ಬೋದು, ಏನು ಮಾಡೋದಕ್ಕಾಗಲ್ಲ. ವೆಯ್ಟ್ ಲಾಸು ಜೆನೆಟಿಕ್ಕಿಂದನೂ ಇರ್ಬೋದು, ಅದು ಇರುತ್ತೆ. ಒಬ್ಬೊಬ್ಬರಿಗೆ ದಪ್ಪ ಆಗೋದು ಜೆನೆಟಿಕ್ ಇಲ್ಲಿದ್ರೂ ದಪ್ಪ ಆಗ್ತಾರೆ. ನೀವು ನಿಮ್ಮ ಏಜ್ಗೆ ಎಷ್ಟು ತೂಕ ಇರ್ತೀರೋ ನೋಡ್ಕೊಳ್ಳಿ. ಬಾಡಿ ದಪ್ಪ ಸಣ್ಣ ದಪ್ಪ ಇರೋರೆಲ್ಲ ತುಂಬ ಹೆವಿ ವೆಯ್ಟ್ ಇರೋಲ್ಲ, ಸಣ್ಣ ಇರೋರೆಲ್ಲ ಏನು ಹಂಗಂತ ಜಾಸ್ತಿ ತಿಂತಾರೆ ಆ ಥರನೂ ಅಲ್ಲ. ನಿಮ್ಮ ಏಜಿಗೆ ನಿಮ್ಮ ವೆಯ್ಟ್ ಕರೆಕ್ಟಾಗಿದ್ದರೆ ನೀವು ಹೆಲ್ತಿಯಾಗಿ ಇನ್ನು ಚೆನ್ನಾಗಿ ಹೆಲ್ತಿ ಫುಡ್ಸ್ ತಿನ್ಕೊಂಡೋಗಿ ವಾಕ್ ಮಾಡಿ ನಿಮ್ಮ ಲೈಫ್ನ ಹೆಲ್ತಿಯಾಗಿ ಲೀಡ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಇಷ್ಟೇ ಮಾಡಿದ್ದು, ನಮ್ಮಮ್ಮ ಹೇಳಿದ್ದನ್ನ ಫಾಲೋ ಮಾಡಿದೆ ಅಷ್ಟೇ. ಇಲ್ಲಿಗೆ ಬಂದಮೇಲೂ ಕೂಡ ನಮ್ಮಮ್ಮ ಈ ಥರ ತರಕಾರಿ ತಿನ್ನಬೇಡ, ಈ ಥರ ಇರು ಅಂತ ಹೇಳಿದರೆ ಬಿಸಿ ನೀರು ತೊಗೊಂಡು ಕಾಯಿಸ್ಕೊಂಡು ನಾನೊಬ್ಬಳೆ ನನಗೆ ಯಾವ ತರಕಾರಿ ರಸಮ್ ಮಾಡ್ಕೊತಿದ್ದೆ. ಲೈಟಾಗಿ ಏನೇನು ಫುಡ್ಡು ಏನೇನು ತಿನ್ನಬಾರ್ದು, ಅದಕ್ಕೆ ಏನೇನು ಹಾಕ್ಬಾರ್ದು. ಈಗ ತೆಂಗಿನಕಾಯಿ ತಿನ್ನಂಗಿರಲಿಲ್ಲ, ಅದ್ರ ಬದಲು ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೆ ಸಾಂಬಾರಿಗೆಲ್ಲ. ಲೈಟಾಗಿ ಮಸಾಲೆ ಮಾಡ್ಕೊತಿದ್ದೆ, ಬಿಸಿ ಊಟ ತಿಂತಾಯಿದ್ದೆ ಅಷ್ಟೇ. ಅಷ್ಟರಲ್ಲೇ ನಾನು ಕಂಪ್ಲೀಟು ಸಣ್ಣ ಆಗಿದ್ದೆ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಪಾಪು ಆಗೈತೆ ಅದಕ್ಕೆ ಚೆನ್ನಾಗಿ ಹಾಲು ಬೇಕು ಅಂತ ಅಂದ್ಬಿಟ್ಟು ಜಾಸ್ತಿ, ಮತ್ತು ಊಟ ತಿನ್ನೋದು ಜಾಸ್ತಿ ಅನ್ನೋದಲ್ಲ, ಟೈಮ್ ಕರೆಕ್ಟಾಗಿ ತಿಂದರೆ ಸಾಕು. ಹಗ್ಲಗ್ಲ ತಿನ್ನೋಕೆ ಹೋಗ್ಬಾರ್ದು. ಹೊಟ್ಟೆ ಸಿದೈತೆ ಅಂದ್ಬಿಟ್ಟು ಹಗ್ಲಗ್ಲ ಊಟ ತಿನ್ನೋಕೆ ಹೋಗ್ಬಾರ್ದು, ಅದು ಹೇಳ್ತಾ ಇರೋದು ನಾನು. ಇಷ್ಟೇ. ನಾನು ಈ ವಿಡಿಯೋ ಮಾಡೋದಕ್ಕೆ ನಾನು ಹೆಂಗೆ ಸಣ್ಣ ಆದೆ ಅಂತ ನಾನು ಯೋಚನೆ ಮಾಡಿದೆ. ಇದಿಷ್ಟು ನನ್ನ ತಲೆಗೆ ಐಡಿಯಾ ಬಂತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ವೆಯ್ಟ್ ಲಾಸ್ ಆಗಬೇಕು ಅಕಸ್ಮಾತ್ ಇದೆ ಜಾಸ್ತಿ ಅಂತ ಅಂದರೆ ನೀವು ಒಂದೆರಡು ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ಗೊತ್ತಿರೋದಿದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ಮತ್ತು ಗೊತ್ತಿರೋದು ಮಾತ್ರ ಹೇಳ್ತೀನಿ. ನನಗೆ ಗೊತ್ತಿಲ್ಲದಲ್ಲಿರೋದು ಮತ್ತು ಇನ್ನು ಎಕ್ಸ್ಟ್ರಾ ಏನು ನನಗೆ ಹೇಳೋಕ್ಕೆ ಹೋಗಲ್ಲ, ಇಲ್ಲಾಂದರೆ ನಾನು ಇದನ್ನು ಮಾಡೋಕ್ಕೆ ಹೋಗ್ತಿರಲಿಲ್ಲ. ಇದು ತುಂಬ ಯೋಚನೆ ಮಾಡಿ ಈ ವಿಡಿಯೋ ಮಾಡಿರೋದು ನಾನು, ಏನೇನೋ ಹೇಳ್ಬಾರ್ದು ನನ್ನ ವ್ಯೂವರ್ಸ್ಗೆ ಅಂತ. ಏನು ಅಂದರೆ ಫಸ್ಟ್ ನೀವು ವೆಯ್ಟ್ ಲಾಸ್ ಆಗಬೇಕಂತ ಅಂದರೆ ಏನು ಮಾಡಿ ಅಂದರೆ ಶುಗರ್ನ ಕಂಪ್ಲೀಟಾಗಿ ಬಿಡಿ. ನಾನು ಶುಗರ್ನ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ನಾನು ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಶುಗರ್ನ ಬಿಟ್ಟಿದ್ದೆ. ಅದ್ರ ಬದಲು ಬೆಲ್ಲ ಯೂಸ್ ಮಾಡ್ತಾಯಿದ್ದೆ. ಟೀ ಕಾಫಿ ಕುಡಿತಾ ಇದ್ದೆ. ಈಗ ಕಂಪ್ಲೀಟ್ ಟೀ ಕಾಫಿ ಕುಡಿಯೋಲ್ಲ, ನಾನು ಹಾಲು ಕುಡಿತೀನಿ. ಅದು ಹಾಲು ಪೌಡ್ರ್ ಹಾಕ್ಕೊಂಡು ಕುಡಿತೀನಿ, ಅದು ಬೆಸ್ಟ್ ಅಂತ ನನಗೆ ಆಯುರ್ವೇದಿಕ್ ಡಾಕ್ಟ್ರು ಕೊಟ್ಟಿದ್ರು. ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಅದು ಹಾಲು ಪೌಡ್ರ್ ಹಾಕ್ಕೊಂಡು, ನನಗೂ ಎಲ್ಲ ಕ್ಯಾಲೋರೀಸ್ ಬೇಕು, ಕಬ್ಬಿಣಾಂಶ ಬೇಕು, ಎಲ್ಲನೂ ಬೇಕಲ್ಲ, ಎಲ್ಲ ಪಾಪುಗೆ ಹೋದರೆ ಮತ್ತು ನಾನೇನು ಅಂತ ಅಂದ್ಬಿಟ್ಟು ತೀರಾ ನಾವು ಲಾಸ್ ಆಗಬಾರ್ದು ಅಲ್ವಾ. ಹಂಗಾಗಿ ಹಾಲು ಪೌಡ್ರು ನಾನು ಕಂಪಲ್ಸರಿ ಹಾಲಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡು ಕುಡಿತೀನಿ. ಇಲ್ಲಾಂದರೆ ನಾನೇನು ಹಾಲು ಕುಡಿಯೋಕ್ಕೆ ಹೋಗ್ತಾ ಇರಲಿಲ್ಲ, ಪಾಪುಗೋಸ್ಕರನೇ ನಾನು ಹಾಲು ಕುಡಿತಾ ಇರೋದು. ಅದೊಂದು ಕುಡಿತೀನಿ. ಮತ್ತು ಅದಕ್ಕೆ ಬೆಲ್ಲದ ಪುಡಿ ಹಾಕ್ಕೊತೀನಿ, ಆ ಪುಡಿ ಹಾಕ್ಕೊತೀನಿ. ಕಂಪ್ಲೀಟ್ ಶುಗರ್ನ ಬಿಟ್ಟು ತುಂಬ ವರ್ಷಗಳೇ ಆಗೋಯಿತು. ಅದ್ರ ಬದಲು ಆಲ್ಟರಾಗಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ನಾನು ಆಮ್ಲ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ವೆಯ್ಟ್ ಲಾಸ್ಗೆ ಆಮ್ಲ ಕೂಡ ಯೂಸ್ ಆಗುತ್ತೆ. ನೀವು ಬೆಳಗ್ಗೆ ಎದ್ದು, ನಾನು ಅದಕ್ಕೆ ಇವತ್ತು ಆ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿ, ನಾನು ಇವತ್ತೇ ಮಾಡಿದ್ದು. ತುಂಬ ದಿನ ಆಗಿತ್ತು ಆಮ್ಲ ತಂದಿಟ್ಕೊಂಡು, ಈ ವಿಡಿಯೋ ಮಾಡಿದಾಗಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮ್ಲ ಅನ್ನೋದು ಅದು ಹೆಲ್ತಿ ಅಂದರೆ ನ್ಯಾಚುರಲ್ ಆಗಿ ಇದು ಮಾಡುತ್ತೆ, ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಆಮ್ಲನ ರೆಗ್ಯುಲರಾಗಿ ಯೂಸ್ ಮಾಡಿ. ಅದು ಮಾರ್ನಿಂಗ್ ಎದ್ದು ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದನೂ ವೆಯ್ಟ್ ಲಾಸ್ ಆಗುತ್ತೆ, ನ್ಯಾಚುರಲ್ ಆಗುತ್ತೆ. ತುಂಬ ಸಡನ್ನಾಗಿ ಆಗಿಬಿಡೋದಿಲ್ಲ. ನೀವು ಮತ್ತೆ ಒಂದು ದಿನ ಕುಡಿದ್ಬಿಟ್ಟು 1 ವಾರ ಕುಡಿದ್ಬಿಟ್ಟು ಏನಿಲ್ಲ, ಕಂಟಿನ್ಯೂಸ್ ಆಗಿ ಒಂದು 3 ಮಂತ್ಸು ಇದನ್ನು ಟ್ರೈ ಮಾಡಿ ನೋಡಿ. ಮುಂಚೆ ನೀವು ವೆಯ್ಟ್ನ ಚೆಕ್ ಮಾಡಿಬಿಟ್ಟು ಖಂಡಿತ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಶುಗರಿಂದನೇ ವೆಯ್ಟ್ ಜಾಸ್ತಿ ಗೇಯ್ನ್ ಆಗೋದು. ಮತ್ತು ಜಂಕ್ ಫುಡ್ಡಿಂದ, ಆಚೆ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಗೆ ತುಂಬ ಕ್ರೇವಿಂಗ್ಸ್ ಇದ್ದರೆ ತಿಂಗ್ಳಿಗೆ 1 ದಿನನಾದರೂ ತಿನ್ನಿ ಅಟ್ಲೀಸ್ಟ್, ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಜಂಕ್ ಫುಡ್ ಅಂತೂ ಬೆಳೆಯಬೇಕು, ಏನು ಮಾಡೋದಕ್ಕಾಗಲ್ಲ ವೆಯ್ಟ್ ಚೆನ್ನಾಗಿರಬೇಕು ಅಂತ ಅಂದರೆ. ಆಮೇಲೆ ಅದೊಂದು, ಮತ್ತು ಮೇಯ್ನ್ ಶುಗರ್ ಬಿಟ್ಬಿಡಿ.
ಈಗ ಮತ್ತೆ ನಿಮಗೆ ತುಂಬ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ, ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ ಒಬ್ಬರಿಗೆ. ನಾನೇನೋ ಶುಗರ್ ಬಿಟ್ಬಿಡಿ ಅಂತ ಹೇಳ್ತೀನಿ. ಸ್ವೀಟ್ ಕ್ರೇವಿಂಗ್ಸ್ ಇರೋರಿಗೆ ಅವರು ಸ್ವೀಟ್ ತಿನ್ನಲೇಬೇಕು ಅಂತಾರೆ. ಅದ್ರ ಬದಲು ಏನು ಮಾಡಿ ಅಂದರೆ ಡೇಟ್ಸ್ ತೊಗೊಳ್ಳಿ, ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ. ಲಯನ್ ಡೇಟ್ಸಲ್ಲಿ ಒಂದಿದೆ, ನಾನು ಅದನ್ನು ತೊಗೊತೀನಿ. ನನಗೂ ಅನಿಸುತ್ತೆ, ನಾನು ಮನುಷ್ಯನೇ, ಸ್ವೀಟ್ ತಿನ್ನಿಸ್ಬೇಕು ಅಂತಲೂ ಅನಿಸುತ್ತೆ, ಚಾಕ್ಲೇಟ್ ತಿನ್ನಬೇಕು ಅಂತಲೂ ಅನಿಸುತ್ತೆ. ತಿಂತೀನಿ ಯಾವಾಗಾದರೂ. ಡಾರ್ಕ್ ಚಾಕ್ಲೇಟ್ ತಿಂತೀನಿ. ಇನ್ನು ಬೇರೆ ಯಾವುದೂ ಇಲ್ಲ. ನನಗೆ ತುಂಬ ಊಟದಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿರ್ತೀನಿ. ನನಗೆ ಬೇಡ, ಅದರಿಂದ ಕೆಟ್ಟದ್ದು ಅಥವಾ ಇದರಿಂದ ನಮಗೆ ಈ ಥರ ಎಫೆಕ್ಟ್ ಆಗುತ್ತೆ ಅಂದರೆ ಅದನ್ನು ಆದಷ್ಟು ನನ್ನಿಂದ ದೂರ ಇಟ್ಟಿರ್ತೀನಿ. ನನ್ನ ಕಣ್ಣಿಂದ ಕಾಣ್ದಂಗೆ ದೂರ ಇಟ್ಟಿರ್ತೀನಿ. ಈ ಥರ ನಾನು ಫಾಲೋ ಮಾಡ್ತೀನಿ. ಸ್ವಲ್ಪ ಊಟದ ವಿಷಯದಲ್ಲಿ ಈಗ ಆಚೆ ಫುಡ್ಡು ಈ ಥರ ಎಲ್ಲ ಇದಿರುತ್ತೆ ಅಂದಮೇಲೆ ನಾನು ಅದನ್ನು ಅವಾಯ್ಡ್ ಮಾಡ್ತೀನಿ. ಆಮೇಲೆ ಡೇಟ್ಸ್ ತಿನ್ಬೋದು. ನಿಮಗೆ ಸ್ವೀಟ್ ಕ್ರೇವಿಂಗ್ಸ್ ಇದ್ದಾಗ ನಾನು ಡೇಟ್ಸ್ ತಂದು ಇಟ್ಕೊಂಡು ಅದನ್ನು ಯಾವಾಗಾದರೂ ನನಗೆ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಒಂದೋ ಎರಡೋ ತಿಂತೀನಿ. ಅದು ತುಂಬ ಹೆಲ್ತ್ಗೆ ಒಳ್ಳೆಯದು. ಮತ್ತು ನ್ಯಾಚುರಲ್ ಸ್ವೀಟ್ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ಬಾಳೆಹಣ್ಣು ತಿನ್ಬೋದು. ಹಣ್ಣುಗಳ್ನ ತಿಂತೀನಿ ನಾನು. ಇನ್ನೂ ಬಾಳೆಹಣ್ಣು ತಿಂದಿಲ್ಲ, ಯಾಕೆಂದರೆ ನಮ್ಮಮ್ಮ ಹೇಳಿದರು ಬಾಳೆಹಣ್ಣು ಸ್ವಲ್ಪ ಶೀತ, ಇವಾಗ ಬೇಸಿಗೆ ತಿನ್ನು ಏನಾಗಲ್ಲ ಅಂತ ಹೇಳಿದರು. ಬಟ್ ಆದರೆ ಶೀತಗಾಲ ಬಂದಿದೆ. ನಾನು ಪಾಪುಗೆ ಶೀತ ಆಗುತ್ತೆ ಅದನ್ನು ತಿಂದರೆ, ಅವಾಗ ನಮಗೆ ಕೊಡ್ತಾ ಇರಲಿಲ್ಲ ಅಂತ ನಮ್ಮಮ್ಮ ಒಂದು ಮಾತು ಹೇಳಿದ್ರು ಅಷ್ಟೇ. ನಾನು ಇವತ್ತುವರೆಗೂ ಒಂದು ಸತಿ ಬಾಳೆಹಣ್ಣು ತೊಗೊಂಡೆ ಆಸೆ ಆಯಿತು ತಿನ್ನೋಕ್ಕೆ ಅಂತ, ಬಟ್ ನಾನು ತಿಂದಿಲ್ಲ. ಆವಾಗ ನಮ್ಮಮ್ಮರಿಗೆ ಕೊಡ್ತಾ ಇಲ್ಲ ಅಂದರೆ ಅದು ಏನೋ ರೀಸನ್ ಇರುತ್ತೆ ಅಂತ ನಾನು ಬಲವಾಗಿ ನಂಬ್ತೀನಿ. ಹಿಂದಿನ ಕಾಲದಲ್ಲಿ ನಮ್ಮ ದೊಡ್ಡವ್ರು ಹೇಳಿರೋದ ನಾನು ನಂಬ್ತೀನಿ. ಯಾಕೆಂದರೆ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ, ಬಾಣಂತಿಯಲ್ಲಿ ಏನೋ ತಿಂದಿರ್ತಾರೆ, ಅವ್ರಿಗೇನೋ ಆಗಿರುತ್ತೆ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ಈಗ ಮಗು ಕೆಮ್ತೈತೆ ಅಂದರೆ ದೊಡ್ಡವ್ರು ಯಾರಾದರೂ ಇದ್ದವ್ರು ಬಂದ್ಬಿಟ್ಟು ನೀನು ಇಂಥದ್ದೇ ತಿಂದಿದ್ಯಾ, ಅದಕ್ಕೆ ಮಗು ಕೆಮ್ತೈತೆ, ಅದಕ್ಕೆ ಶೀತ ಆಗಿದೆ, ನೀನು ಇಂಥದ್ದು ತಿಂದಿದ್ಯಾ ಅಂತ ಹಂಗೆ ಹೇಳ್ಬಿಡೋರಂತೆ. ಅಷ್ಟು ಜ್ಞಾನ ಇತ್ತು ಅವ್ರಿಗೆ. ಓದಿರ್ತಿರಲಿಲ್ಲ, ಬಟ್ ಅಷ್ಟು ಜ್ಞಾನ ಇತ್ತು. ಇದು ನಾನು ನಂಬ್ತೀನಿ, ನಮ್ಮಮ್ಮ ಹೇಳೋದ್ರಿಂದ ನಾನು ನಂಬ್ತೀನಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ನೀವು ನಂಬಲಿಲ್ಲ ಅಂದ್ರೂ ಅದು ಈಗ ಸೈನ್ಸ್ ಏನೋ ಮುಂದುವರೆದಿರ್ಬೋದು, ಅದೂ ನನಗೆ ಸೈನ್ಸ್ ಮೇಲೂ ನಂಬಿಕೆ ಇದೆ. ಈ ಥರ ಹಿರಿಕರದ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಸೈನ್ಸ್ಗಿಂತ ನಾನು ನಮ್ಮ ದೊಡ್ಡವ್ರನ್ನ ತುಂಬ ನಂಬ್ತೀನಿ. ಹಂಗಂತ ಹೇಳಿದ್ಕೆ ನಾನು ಇವತ್ತುವರೆಗೂ ಬಾಳೆಹಣ್ಣು ತಿಂದಿಲ್ಲ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪಾಪುಗೂ ಕೊಟ್ಟಿಲ್ಲ. ಹಾಗೆ ಬೆಳಗ್ಗೆ ಎದ್ಬಿಟ್ಟು ಬಿಸಿ ನೀರು ಕುಡಿಯೋದ್ರಿಂದನೂ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಏನು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಕುದಿಸ್ಬಿಟ್ಟು ಕುಡಿದ್ರೂ ವೆಯ್ಟ್ ಲಾಸ್ ಆಗುತ್ತೆ. ಅದೊಂದು ಟಿಪ್ಸ್ ಇದೆ ವೆಯ್ಟ್ ಲಾಸ್ ಮಾಡೋರಿಗೆ. ಇದಿಷ್ಟು ಫಾಲೋ ಮಾಡಿ ಸಾಕು. ಆಮ್ಲ ಜ್ಯೂಸ್ ಕಂಟಿನ್ಯೂ ಮಾಡಿ, ಸ್ವೀಟ್ ಬಿಡಿ, ಹೆಲ್ತಿ ಫುಡ್ಸ್ ತಿನ್ನಿ, ಫ್ರೂಟ್ಸ್ ತಿನ್ನಿ, ತರಕಾರಿಗಳು ತಿನ್ನಿ. ಹಂಗಂತ ಊಟ ಬಿಟ್ಬಿಟ್ಟು ಮತ್ತು ಇದು ಮಾಡೋಕ್ಕೆ ಹೋಗಬೇಡಿ, ಉಪವಾಸ ಮಾಡೋಕ್ಕೆ ಹೋಗಬೇಡಿ. ಹಾಲು ಕೊಡ್ಸೋ ತಾಯಂದಿರಿಗೆ ಊಟ ಬಿಟ್ಬಿಟ್ರೆ ನಿಮಗೆ ಮತ್ತೆ ಈ ಒಂದು ಪ್ರಾಬ್ಲಮ್ ಹೋಗಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಾನು ಏನೇ ಹೇಳ್ಬೇಕು ಅಂದರೆ ಯೋಚನೆ ಮಾಡಿ ಹೇಳ್ತೀನಿ. ಹಸಿವಾದಾಗ ಹೊಟ್ಟೆ ತುಂಬ ಊಟ ತಿನ್ನಿ, ಆದರೆ ಹೆಲ್ತಿ ಫುಡ್ಸ್ ತಿನ್ನಿ, ಅಷ್ಟೇ ನಾನು ಹೇಳೋದು. ಆಮೇಲೆ ವಾಕ್ ಮಾಡಿ, ಒಂದು 1/2 hour 45 minutes ವಾಕ್ ಮಾಡಿ, ಅದರಿಂದನೂ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ಇನ್ನು ಏನಂದರೆ ನಾನು ವೈಟ್ ರೈಸ್ನ ಕಡಿಮೆ ಮಾಡಿದ್ದೀನಿ. ಇನ್ನೊಂದು ಹೇಳಬೇಕು ಅಂದರೆ ತುಂಬ ವರ್ಷದಿಂದನೇ ವೈಟ್ ರೈಸ್ನಾಗಿಂತ ನೈಟು ರೆಡ್ ರೈಸ್ ಮಾಡ್ಕೊತೀನಿ. ಅದು ಸ್ವಲ್ಪ ತುಂಬ ಪಾಲಿಶ್ ಇರಲ್ಲ, ತುಂಬ ಪಾಲಿಶ್ ಮಾಡಿರಲ್ಲ, ಇನ್ನು ಇದಿರುತ್ತೆ. ಹಂಗಾಗಿ ನೈಟ್ ಟೈಮು ರೆಡ್ ರೈಸ್ ಮಾಡ್ತೀನಿ ನೈಟು. ಇನ್ನೊಂದೇನು ಅಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ವೈಟ್ ರೈಸ್ ಎಷ್ಟೇ ತಿಂದ್ರೂ ಹೊಟ್ಟೆ ತುಂಬ ಅನಿಸಲ್ಲ. ಚೆನ್ನಾಗಿರೋ ಸಾಂಬಾರು ಅಥವಾ ತುಪ್ಪ ಗಿಪ್ಪ ಹಾಕ್ಕೊಂಡ್ಬಿಟ್ರೆ ರೆಡ್ ರೈಸ್ ಸಾಂಬಾರು ಎಷ್ಟೇ ಚೆನ್ನಾಗಿದ್ರು ಇಷ್ಟು ತಿಂದರೆ ಸಾಕು, ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಮತ್ತು ಎಕ್ಸ್ಟ್ರಾ ಹಾಕ್ಕೊಳ್ಳೋಕ್ಕೆ ಮನಸ್ಸಾಗಲ್ಲ. ನನಗೂ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಪಾಪು ಸ್ವಲ್ಪ ದೊಡ್ಡವನಾದಮೇಲೆ ನಾನು ನನ್ನ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಯಾಕೆಂದರೆ 30 ವರ್ಷ ಆಗೋಗ್ಬಿಟ್ಟಿದೆ. 30 ವರ್ಷ ಆದಮೇಲೆ ಸ್ವಲ್ಪ ಎಕ್ಸಸೈಸು ಅಥವಾ ವಾಕು ನಾನೇನು ಮಾಡಿಲ್ಲ ಇಲ್ಲಿವರೆಗೂ. ಹೋಗಿಲ್ಲ, ಹೋಗಬೇಕು ಅಂತ ಎಷ್ಟೋ ಸತಿ ಅಂದ್ಕೊಂಡಿದ್ದೀನಿ, ಬಟ್ ಹೋಗೋಕ್ಕಾಗಿಲ್ಲ. ಈಗ ಅವನಿಗೆ ಟೈಮ್ ಕೊಡ್ತಾಯಿದ್ದೀನಿ. ಫುಲ್ಲು ನನ್ನ ಟೈಮ್ ಫುಲ್ಲು ಅವನ ಮೇಲೆ ಇದೆ. ನನ್ನ ಬಗ್ಗೆ ನಾನು ಒಂಚೂರು ನನ್ನ ಹೆಲ್ತ್ ಬಗ್ಗೆನೇ ಆಗಲಿ ಏನೂ ಇಲ್ಲ, ಒಂಚೂರು ನನ್ನ ಬಗ್ಗೆ ನಾನು ಒಂಚೂರು ಕೇರ್ ಮಾಡ್ತಾಯಿಲ್ಲ. ಅವನ ಬಗ್ಗೆನೇ ಕೇರ್ ಮಾಡ್ತಾಯಿದ್ದೀನಿ. ಅವ್ನು ಬಿಟ್ಟರೆ ಮನೆ ಕೆಲಸ, ನಾನು ಮನೀಶು, ನನ್ನ ಮನೆ ಕೆಲಸ ಗೊತ್ತು. ನೀವು ನನ್ನ ರೆಗ್ಯುಲರಾಗಿ ವಾಚ್ ಮಾಡೋರಿಗೆ ನಾನು ಇಷ್ಟೇ ಸಣ್ಣ ಬೌಂಡ್ರಿ, ಇಷ್ಟೇ. ನನ್ನ ಬಗ್ಗೆ ಏನು ಅಷ್ಟೊಂದು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಅದನ್ನು ಚೇಂಜ್ ಆದಮೇಲೆ ಸಡನ್ನಾಗಂತೂ ನಾನು ಹೇಳಲ್ಲ ಚೇಂಜ್ ಮಾಡ್ಕೊಂಬಿಟ್ಟೆ ಇವತ್ತು ಅಂತ. ನನಗೆ ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಾದಮೇಲೆ 1 ತಿಂಗಳು 1-2 ತಿಂಗಳು ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಅದೆಲ್ಲ ಫಾಲೋ ಮಾಡಿ 1-2 ತಿಂಗಳು ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಏನೇನು ಚೇಂಜ್ ಮಾಡ್ಕೊಂಡಿದ್ದೀನಿ, ಇದರಿಂದ ನನಗೆ ಏನು ಚೇಂಜಸ್ ಆಯಿತು ಅಂತ. ಡ್ರೈ ಫ್ರೂಟ್ಸ್ ತಿನ್ನಿ, ಮತ್ತು ಮೊಳಕೆ ಕಾಳು ತಿನ್ನಿ, ಸೊಪ್ಪು ತಿನ್ನಿ, ತರಕಾರಿ ತಿನ್ನಿ, ಹಣ್ಣುಗಳು ತಿನ್ನಿ. ತಿನ್ನೋಕ್ಕೆ ಎಷ್ಟೊಂದು ಥರ ವೆರೈಟೀಸ್ ಇದೆ. ಮೊಟ್ಟೆ ತಿನ್ನಿ, ನಾನ್ ವೆಜ್ ತಿನ್ನಿ. ಬೇಕ್ರಿ ಐಟಮ್ ಕಡಿಮೆ ಮಾಡಿ, ಈ ಜಂಕ್ ಫುಡ್ಡು ಮತ್ತು ಕರ್ದಿರೋದು ಐಟಮ್, ಎಣ್ಣೆಯಲ್ಲಿ ಜಾಸ್ತಿ ಬಾಯ್ಲ್ ಮಾಡ್ತಾರಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಆಮೇಲೆ ಹೆಲ್ತಿಯಾಗಿ ಫುಡ್ ತಿನ್ನಿ, ಹೆಲ್ತಿಯಾಗಿದ್ದೀರಾ ಅಂದರೆ ಟೆನ್ಷನ್ ತೊಗೊಬೇಡಿ, ಆರಾಮಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ನಿದ್ದೆ ಮಾಡಿ. ನಿದ್ದೆ ಮಾಡಿಲ್ಲ ಅಂದರೆ ಟೆನ್ಷನ್ ತೊಗೊಂಡ್ರೂ ದಪ್ಪ ಆಗ್ತಾರೆ.
ಎಲ್ಲ ರೀಸನ್ಸ್ ಇರುತ್ತೆ. ನನಗೆ ಅಷ್ಟೊಂದು ಏನೂ ಗೊತ್ತಿಲ್ಲ, ಸ್ವಲ್ಪ ನನಗೆ ಗೊತ್ತಿರೋಂಗೆ ತಕ್ಕ ಮಟ್ಟನಾಗಿ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ತುಂಬ ಯೋಚನೆ ಮಾಡಿ ಹೇಳಿದೆ ಈ ವಿಷಯದಲ್ಲಿ, ಸುಮ್ಮನೆ ಏನೇನೋ ಬಾಯಿಗೆ ಬಂದಿದ್ದು ಹೇಳೋದಲ್ಲ, ಅದನ್ನು ಕೊಡ್ರಿ ಇದನ್ನು ಕೊಟ್ಟರೆ ಸಣ್ಣ ಆಗ್ತೀರಾ ಅಂತ. ರಿಯಾಲಿಟಿ ಏನಿದೆಯೋ ಅದನ್ನು ಹೇಳಿದ್ದೀನಿ. ಹೇಗನ್ನಿಸ್ತು ನಿಮಗೆ ಈ ವ್ಲಾಗ್ ಅಥವಾ ಈ ವಿಡಿಯೋಯಿಂದ ಯೂಸ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲ್ತಿ ಫುಡ್ ತಿನ್ನಿ, ಹೆಲ್ತಿಯಾಗಿರಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು.